ಹಿರಿಯ ವಕೀಲರು ಸೇರ್ಕೊಂಡು ಬೃಹತ್ ಮಟ್ಟದಲ್ಲಿ ದಿಲ್ಲಿಯಲ್ಲಿ ಚಿಂತನೆ ಒಂದು ಪ್ರತಿಭಟನೆ ಏನ್ ಅಪವಾದ ಹೇಳಿ ಸರ್. ನಮ್ಮ ಅಧ್ಯಕ್ಷರಾದ ಧನಂಜಯ ನೇತೃತ್ವದಲ್ಲಿ ಸುಮಾರು 200 ಜನ ವಕೀಲರು ನಾವು ಜಂತರ್ ಮಂತರ್ನಲ್ಲಿ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಪ್ರತಿಭಟನೆ ಏನು ಕೇಂದ್ರದಿಂದ ನಮಗೆ ಬರಬೇಕಾಗಿರೋ ತೆರಿಗೆಯಲ್ಲಿ ನಮಗೆ ಅನುಪಾತದ ಇದರಲ್ಲಿ ಬರ್ತಾ ಇಲ್ಲ. ನಮಗೆ ಕರ್ನಾಟಕ ದೇಶದಲ್ಲಿ 2ನೇ ರಾಜ್ಯ ನಮ್ಮದು ತೆರಿಗೆ ವಸೂಲಿ ಮಾಡ್ತಾರೆ ನಮ್ಮಲ್ಲಿ. ನಮಗೆ ಅದೇ ಈಗ ಏನ್ ಮಹಾರಾಷ್ಟ್ರಕ್ಕೆ ಅನುಪಾತ ಕೊಡ್ತಾ ಇದ್ದಾರೆ ಅದು ನಮ್ಗೆ ಕೊಡ್ತಾ ಇಲ್ಲ. ಆದ್ರಿಂದ ಇದು ನಮಗೆ ಬರಬೇಕಾದ ಪಾಲು, ಈ GST ರಾಜ್ಯದ ಪಾಲು ನಮಗ್ ಸಲ್ಲಬೇಕು ಅಂತೇಳಿ ಅದನ್ನ ನೀವು 8% ನೀವೇನು ಬೇರೆ ರಾಜ್ಯಗಳಿಗೆ ಏನ್ ಮಾಡಿದ್ದೀರಾ ಇದನ್ನ ನೀವು ಅನುಸರಿಸಬೇಕು. ನಮಗೆ ಮಲತಾಯಿ ಧೋರಣೆ ಮಾಡಬಾರ್ದು, ಪಕ್ಷಭೇದ ಮಾಡಬಾರ್ದು ಅಂತೇಳಿ ನಾವು ಭಿನ್ನವಿಸ್ಕೊಳ್ತಾ ಇದ್ದೀವಿ. ಸರ್, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ತಪ್ಪಿಲ್ಲ ಅನ್ಸುತ್ತದೆ. ಈ ಇತ್ತೀಚಿನ ದಿನಗಳಲ್ಲಿ ಈಗ ಘಟನಾವಳಿಗಳು ನೋಡ್ಕೊಂಡ್ ಬರ್ತಾ ಇದ್ದಾರೆ. ಒಂದು ಫುಟ್ಪಾತ್ ವ್ಯಾಪಾರಿಗಳು, ಒಂದು ಹೂವಿನ ವ್ಯಾಪಾರ ಇರಲಿ, ತರಕಾರಿ ವ್ಯಾಪಾರ ಇರಲಿ, ಮತ್ತೊಬ್ಬರಿರಲಿ, ಅವ್ರ ಒಂದು ಟ್ಯಾಕ್ಸ್, ಒಂದು ಬೇರೆ ಬೇರೆ ತರ ಟ್ಯಾಕ್ಸ್ 40 ಲಕ್ಷ 50 ಲಕ್ಷ ಆಗ್ತಾ ಇದೆ. ಅದು ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಜನ ಅಂತ ಕೇಂದ್ರ ಸರ್ಕಾರದ ಇಬ್ಬರಿಗೂ ಬ್ಲೇಮ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಸರ್? ಇದು GST ಕೇಂದ್ರ ಸರ್ಕಾರದ್ದೇ, ರಾಜ್ಯ ಸರ್ಕಾರದ ಯಾವುದೂ ಇಲ್ಲ. ಕೇಂದ್ರ ಸರ್ಕಾರದವ್ರು ಹಾಕಿರೋದು ಅವರು ಇಲ್ಲಿರೋ ನಮ್ಮ ಪಕ್ಷದ ಮೇಲೆ ಗುಬ್ಬೆ ಕೊಡಿಸ್ಬೇಕಂತ ಅವ್ರು ಈ ತರ ಒಂದು ಈ ಅಪವಾದ ರಾಜ್ಯ ಸರ್ಕಾರದ ಮೇಲೆ. ರಾಜ್ಯ ಸರ್ಕಾರನೇ ಇವಾಗ ಏನೇನು ಟ್ಯಾಕ್ಸ್ ಇದ್ರು ಹಿಂಪಡೆದಿದ್ದಾರೆ, ನೋಟಿಫಿಕೇಶನ್ ಮಾಡಿದ್ದಾರೆ. ಟ್ಯಾಕ್ಸ್ ನಾವು ಹಾಕೋದಿಲ್ಲ, ಕ್ಲಾರಿಫಿಕೇಶನ್ ಮಾಡಿ. ಸರ್, ಧನಂಜಯ ಸರ್, ಇನ್ನೊಂದು ಮತ್ತೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಸುದೀರ್ಘ 35-40 ವರ್ಷ ಹೋರಾಟ ಮಾಡ್ಕೊಂಡು ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಬಹಳಷ್ಟು ಡಿಲೇ ಆಗ್ತದೆ ಸರ್. ಅದ್ರ ಬಗ್ಗೆ ತಮ್ಮ ಅನುಭವ? ಒಳ ಮೀಸಲಾತಿ ಆಲ್ರೆಡಿ ನಮ್ಮ ಸಂಪುಟದೊಳಗೆ ತೀರ್ಮಾನ ತಗೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿದಾಗಿ ಮಾತಾಡಕ್ಕೆ ಈಗ ಸದ್ಯಕ್ಕೆ ಇಷ್ಟ ಇಲ್ಲ. ಸಂಪುಟದೊಳಗೆ ಏನು ಸಭೆಯೊಳಗೆ ತೀರ್ಮಾನ ತಗೋತಾರ ಅದನ್ನ ನಾವು ಬೆಂಬಲಿಸ್ತೀವಿ. ಮತ್ತೆ ಜಾತಿ ಸಮೀಕ್ಷೆ ತುಂಬಾ ಡಿಲೇ ಆಗ್ತದೆ ಅನ್ಸುತ್ತೆ. ಅದ್ರ ಬಗ್ಗೆ ಸಂಪುಟ ಸಭೆ ತೀರ್ಮಾನ ತಗೊಂತಾರೆ ಅಂತ ಹೇಳಿ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ತಗೊಂತಾರೆ, ಪಕ್ಷನೂ ಅದ್ರ ಬಗ್ಗೆ ತೀರ್ಮಾನ ತಗೊಂತಾರೆ. ಅದಕ್ಕೆ ನಮ್ಮ ಅಧ್ಯಕ್ಷರು ಇದ್ದಾರೆ, ವರಿಷ್ಠರು ಇದ್ದಾರೆ, ಅವ್ರ ಡಿಸಿಷನ್ ಏನ್ ಮಾಡ್ತಾರೋ ಅದಕ್ಕೆಲ್ಲ ನಾವು ಬದ್ಧವಾಗಿರ್ತೀವಿ. ಸರ್, ಇನ್ನೊಂದು ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಮೋಸ್ಟ್ ಆಫ್ ಸೀನಿಯರ್, ತಾವು ಹಿರಿಯ ವಕೀಲರು, ಪಕ್ಷದಲ್ಲಿ ಒಂದು 30-40 ವರ್ಷದಿಂದ ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ. ಅವ್ರನ್ನ ಗುರುತಿಸ್ತಾ ಇಲ್ಲ ತಾವು, ಎಲ್ಲರೂ ಸ್ವಲ್ಪ ತುಂಬಾ ಡಿಲೇ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಲ್ರೆಡಿ ನಾವು ಗುರುತಿಸಿ ಅವ್ರಿಗೆ ಸ್ಥಾನಮಾನಗಳನ್ನು ಕೊಟ್ಟಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಎಂಟೈರ್ ಬೋರ್ಡು, ಕಾರ್ಪೊರೇಷನ್ ಒಳಗೆ, ನಿಗಮಗಳೊಳಗೆ ಡೈರೆಕ್ಟರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಮಾಡಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಆದ್ರಿಂದ ಯಾರನ್ನು ನನ್ನ ಪ್ರಕಾರ ಕಾರ್ಯಕರ್ತರಿಗೆ ಯಾರನ್ನು ಅಸಮಾಧಾನ ಇಲ್ಲ ಮಾಡ್ಕೊಂತಲ್ಲ. ಯಾಕಂದ್ರೆ ಅವ್ರವ್ರಿಗೆ ಏನೇನು ಕೆಲಸಗಳಾಗಬೇಕು, ಏನೇನು ಸರ್ಕಾರದಿಂದ ಆಗ್ಬೇಕು, ಪಕ್ಷದಿಂದ ಆಗ್ಬೇಕು, ಅವ್ರಿಗೆ ಅದು ತಕ್ಕಂಗೆ, ಅದು ಕಾಲಕ್ಕೆ ತಕ್ಕಂಗೆ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟ. ಅಸಮಾಧಾನ ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ ಅವರಲ್ಲ, ಅದು ಬಿಜೆಪಿ ಅವರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಪಪ್ರಚಾರ ಮಾಡೋರು ಹೆಚ್ಚಿದ್ರು ಅದನ್ನ ಮಾಡ್ತಾರೆ. ರಾಜಕೀಯದಲ್ಲಿ ತುಂಬಾ ಬದಲಾವಣೆ ಕ್ರಾಂತಿಕಾರಿ ಆಗುತ್ತೆ. ಕ್ರಾಂತಿಕಾರಿ ಆಗುತ್ತೆ ಅನ್ನೋದು 5 ವರ್ಷ ಆದ್ಮೇಲೆ ಕ್ರಾಂತಿಕಾರಿ ಆಗುತ್ತೆ, ತಿರ್ಗಾ ನಾವು ಬರ್ತೀವಿ, ಅಧಿಕಾರಕ್ಕೆ ಬರ್ತೀವಿ ಅಂತ ಅವ್ರು ಇದನ್ನ ನಾವು ಹೇಳ್ತೀವಿ. ಅದೇ ಕ್ರಾಂತಿಕಾರಿ. ಯಾಕಂದ್ರೆ ತಿರ್ಗಾ 5 ವರ್ಷ ತಿರ್ಗಾ ನಾವೇ ಇರ್ತೀವಲ್ಲ, ಅದೇ ದೊಡ್ಡ ಕ್ರಾಂತಿಕಾರಿ. ಬಿಕಾಸ್ ನಾವು ಅಭಿವೃದ್ಧಿಗೆ ಇಟ್ಕೊಡ್ತಾ ಇದ್ದೀವಿ, ಜನರಿಗೆ ಸ್ಪಂದಿಸ್ತಾ ಇದ್ದೀವಿ. ಅಭಿವೃದ್ಧಿಯೊಳಗೆ ನಂಬರ್ 1 ದೇಶ ಅಂತ ಕರ್ನಾಟಕ ರಾಜ್ಯ ಅಂತ ಎಲ್ಲಾ ಕಡೆನೂ ಇದಾಗಿದೆ. ಅದು GPS ನಮ್ದು GDP ಅದೇ ಇಂಡಿಯಾ ಒಳಗೆ ನಂಬರ್ 1 ಅಂತ ಪ್ರೂವ್ ಮಾಡಿದ್ಮೇಲೆ ಇದು ಸಾಕ್ಷಿ, ನಮ್ಮ ಅಭಿವೃದ್ಧಿಗೆ ಇದೊಂದೇ ಸಾಕ್ಷಿ. ಅವೆಲ್ಲ ಹಿರಿಯ ವಕೀಲರು, ಮತ್ತೆ ಜೂನಿಯರ್ಸ್, ಸೀನಿಯರ್ಸ್, ರಾಮಚಂದ್ರ, ಧನಂಜಯ ಸರ್ ಅವರು, ನಾವು ಎಲ್ಲರೂ ಸೇರ್ಕೊಂಡು ದಿಲ್ಲಿನ ಜಂತರ್ ಮಂತರ್ಗೆ ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ರೂಪುರೇಷೆಗಳು, ಉದ್ದೇಶ ಯಾವ ರೀತಿ ಇದೆ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ನಾವು ಇಲ್ಲಿ ಖಂಡಿಸ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ದಾರೆ, ಒತ್ತಾಯ ಮಾಡಿದ್ದಾರೆ, ಇದ್ರ ಬಗ್ಗೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಕೇವಲ ನಮಗೆ ಕರ್ನಾಟಕಕ್ಕೆ ಬರಬೇಕಾದಂತಹ ಪಾಲು ಇವತ್ತವರೆಗೂ ಬಂದಿಲ್ಲ. ಇದಕ್ಕೆ ನಾವು ಪರ್ಯಾಯವಾಗಿ ಯೋಚನೆ ಮಾಡಿದಾಗ ನಮಗೆ ಉಳಿದಿದ್ದು ಒಂದು ಕಾನೂನು ಹೋರಾಟ. ಈ ಹಾದಿಯಲ್ಲಿ ನಾವು ಈಗ ಪ್ರಪ್ರಥಮವಾಗಿ ನಮ್ಮ ರಾಜ್ಯಾಧ್ಯಕ್ಷ ಶ್ರೀಯುತ ಧನಂಜಯ ಅವರು ಮತ್ತು ಮುನಿಯಪ್ಪನವರ ನೇತೃತ್ವದಲ್ಲಿ ನಾವು ಜಂತರ್ ಮಂತರ್ನಲ್ಲಿ ದಿನಾಂಕ 1ನೇ ತಾರೀಕು
11 ಗಂಟೆಗೆ ನಾವು ಅಲ್ಲಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಹಣಕಾಸು ಸಚಿವೆ ಹಾಗೂ ಉಪರಾಷ್ಟ್ರಪತಿ, ಉಪ ಪ್ರಧಾನಮಂತ್ರಿ ಎಲ್ಲರಿಗೂ ಕೂಡ ನಾವು ಮನವಿಯನ್ನ ಕೊಟ್ಟು ನಮ್ಮ ಪಾಲನ್ನು ನಮಗೆ ಕೊಡಿ, ಈ ರೀತಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅನ್ನೋದು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಕರ್ನಾಟಕದಿಂದ ಸರಿಸುಮಾರು 200 ವಕೀಲರು ಒಟ್ಟಿಗೆ ನಾವು ಇಲ್ಲಿಂದ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ನಾವೆಲ್ಲರೂ ವಕೀಲರು ಒಗ್ಗಟ್ಟಾಗಿ ಜಂತರ್ ಮಂತರ್ನಲ್ಲಿ ನಮ್ಮ ಉದ್ದೇಶ ಒಂದೇ ಆಗಿರ್ತದೆ, ನಮ್ಮ ಪಾಲನ್ನ ನಮಗೆ ನೀಡಿ, ಇಷ್ಟು ಬಿಟ್ಟರೆ ಬೇರೆ ಆಗಿರೋದು. ಇದು ನಮ್ಮ ಉದ್ದೇಶ. ಸರ್, ತಾವು ವಕೀಲರ ಹತ್ರ ಒಂದು ಪ್ರಶ್ನೆ ಕೇಳಲು ತಪ್ಪಿಲ್ಲ ಅನ್ಸುತ್ತೆ ಸರ್. ಪ್ರತಿಯೊಂದಕ್ಕೂ ಪ್ರತಿಭಟನೆ, ಹೋರಾಟ, ಧರಣಿ ಮಾಡ್ಲೇಬೇಕಾ ಸರ್? ಪ್ರಜಾಪ್ರಭುತ್ವದ ಒಂದು ಮಂತ್ರದಂಡ ಅಂದ್ರೆ ಪ್ರತಿಭಟನೆ. ಪ್ರಜಾಪ್ರಭುತ್ವದಲ್ಲಿರುವಂತಹ ಅಮೂಲ್ಯವಾದಂತಹ ಒಂದು ಅಸ್ತ್ರ ಅಂತ ಪ್ರತಿಭಟನೆ. ಹಾಗಾಗಿ ಅದನ್ನ ನಾವು ಮಾಡುವಂತದ್ದು ಮೂಲಭೂತ ಹಕ್ಕಾಗಿದೆ. ತಾವೇ ಎಲ್ರಿಗೂ ನ್ಯಾಯ ಸಲ್ಲಿಸೋದು, ನಾವು ಎಲ್ಲೋ ಇದ್ರ ಬಗ್ಗೆ ಪ್ರತಿಭಟನೆ ಮಾಡೋದು ಸೂಕ್ತ ಅನ್ಸುತ್ತೆ ಸರ್. ಖಂಡಿತವಾಗಿ ಒಂದು ತಾಯಿ ಒಂದು ಮಗುಗೆ ಸಮಾಧಾನ ಮಾಡ್ತಾರೆ, ಮುದ್ದು ಮಾಡ್ತಾರೆ, ಕೇಳಿಲ್ಲ ಅನ್ನೋ ಪೆಟ್ಟು ಕೊಡ್ತಾರೆ. ಅದೇ ಹಾದಿನಲ್ಲಿ ಪ್ರತಿಭಟನೆ ಕೂಡ ಆ ಒಂದು ನೆಕ್ಸ್ಟ್ ಕಾನೂನು